ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಗಣರಾಜ ಗಿರಿಜನಂದನ, ಗಣರಾಜ ಗಿರಿಜನಂದನ, ನಮೋ ಗಣರಾಜ ಗಿರಿಜನಂದನ. ಆದಿವಂದ್ಯ ಸುರನರ ಪೂಜಿತ, ಆದಿವಂದ್ಯ ಸುರನರ ಪೂಜಿತ, ಗಣರಾಜ ಗಿರಿಜನಂದನ, ನಮೋ ಗಣರಾಜ ಗಿರಿಜನಂದನ. ರಕ್ತವರ್ಣದಲ್ಲಿ ನೀ ಶೋಭಿತೆ, ಶಕ್ತನೀ ಭುವಿಯಲಿ. ರಕ್ತವರ್ಣದಲ್ಲಿ ನೀ ಶೋಭಿತೆ, ಶಕ್ತನೀ ಭುವಿಯಲಿ. ಪಿತನ ಧ್ಯಾನಿಸಿ ಭುವಿಗಿಳಿಸಿದ ಗಣರಾಜ ಗಿರಿಜನಂದನ, ನಮೋ ಗಣರಾಜ ಗಿರಿಜನಂದನ. ಆತ್ಮಲಿಂಗ ಖಳನು ಒಯ್ಯಲು ಗತ್ತಿನಿಂದಲದನು, ಆತ್ಮಲಿಂಗ ಖಳನು ಒಯ್ಯಲು ಗತ್ತಿನಿಂದಲದನು. ಭಕ್ತ ಪ್ರಿಯ ನಿನ್ನಾರಾಧಿಪೆ ಗಣರಾಜ ಗಿರಿಜನಂದನ, ನಮೋ ಗಣರಾಜ ಗಿರಿಜನಂದನ. ಆದಿವಂದ್ಯ ಸುರನರ ಪೂಜಿತ, ಆದಿವಂದ್ಯ ಸುರನರ ಪೂಜಿತ, ಗಣರಾಜ ಗಿರಿಜನಂದನ, ನಮೋ ಗಣರಾಜ ಗಿರಿಜನಂದನ, ಗಿರಿಜನಂದನ, ಗಿರಿಜನಂದನ. ವಿಘ್ನನಾಶಕ, ಬುದ್ಧಿದಾತೃ, ಹೇರಂಬ ವಿನಾಯಕ, ಗಣಪತಿ, ಗಣೇಶ, ಆರಂಭ ದೇವತೆ, ಇಂತಹ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಸರ್ವರಿಗೂ ಸರ್ವಕಾಲಕ್ಕೂ ಪ್ರಿಯನಾದಂತಹ ಮಹಾಗಣಪತಿಯ ಇಂದು ಆತನ ಹುಟ್ಟಿದ ಹಬ್ಬ ಗಣೇಶೋತ್ಸವ ಅಥವಾ ಗಣೇಶ ಚತುರ್ಥಿ ಅಂತಲೇ ಬಹಳ ಪ್ರಸಿದ್ಧವಾಗಿರುವಂತಹ ಈ ಒಂದು ಹಬ್ಬವನ್ನು ಎಲ್ಲರೂ, ಯಾವ ವಯಸ್ಸಿನವರಾದರೂ ಯಾವ ಜಾತಿಯವರಾದರೂ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ. ಎಲ್ಲರೂ ಆ ಭಗವಂತನ ಆಶೀರ್ವಾದವನ್ನು ಪಡೆದು ತಮ್ಮ ಯಾವುದೇ ಕೆಲಸಗಳಲ್ಲಿ ವಿಘ್ನ ಬರದಂತೆ ನೋಡ್ಕೋ ಅಂತ ಹೇಳುವಂತಹ ಒಂದು ಸಂಪ್ರದಾಯ ನಮ್ಮ ಪುರಾಣ ಕಾಲದಿಂದಲೂ ಕೂಡ ಚಾಲ್ತಿಯಲ್ಲಿದೆ. ಗಣೇಶೋತ್ಸವ ಅಥವಾ ವಿನಾಯಕ ಚತುರ್ಥಿ ಅಂತಕ್ಕಂತಹ ಹಬ್ಬ ಭಗವಾನ್ ಗಣೇಶನ ಜನ್ಮದಿನದಂದು ಆಚರಿಸಲಾಗುತ್ತೆ. ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಈ ಒಂದು ಹಬ್ಬವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತೆ. ಗಣೇಶನನ್ನ ನಾನು ಆಗ್ಲೇ ಹೇಳಿದಾಗೆ ವಿಘ್ನ ವಿನಾಶಕ, ಬುದ್ಧಿದಾತ, ಹೇರಂಬ, ವಿನಾಯಕ, ಗಣಪತಿ, ಗಣೇಶ, ಇನ್ನು ಹಲವಾರು ಖ್ಯಾತನಾಮಗಳಿಂದ ಈತನನ್ನ ಕರೆಯೋದು ಕೂಡ ಇದೆ. ಯಾವುದೇ ಮಂಗಳ ಕಾರ್ಯವನ್ನ ನಾವು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಈತನ ಒಂದು ಪೂಜೆಯನ್ನ ಮಾಡಲೇಬೇಕು. ಈ ಒಂದು ಗಣಪತಿ ಪೂಜೆ ಮಾಡದಲೇ ಯಾವುದೇ ಮಂಗಳ ಕಾರ್ಯವನ್ನ ಹಿಂದೂಗಳು ಯಾರು ಕೂಡ ಮಾಡಲ್ಲ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಹೇ ಸರ್ವ ವಿಘ್ನೋಪಶಾಂತಯೇ. ಈ ಶ್ಲೋಕದಲ್ಲಿ ಗಣಪತಿಯನ್ನ ಶ್ವೇತವರ್ಣ, ಚತುರ್ಭುಜ, ಪ್ರಸನ್ನ ಮುಖ ಅಂತ ವರ್ಣಿಸಿ ಅವನ ಧ್ಯಾನದಿಂದ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗಿದೆ. ಈ ಹಬ್ಬದ ಐತಿಹ್ಯ ಮತ್ತು ಹಬ್ಬವನ್ನ ಯಾಕೆ ಇದನ್ನ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತೇನೆ. ಪುರಾಣಗಳಲ್ಲಿ ಗಣೇಶನ ಜನನದ ಕುರಿತು ಹಲವಾರು ಕಥೆಗಳಿವೆ. ಅದರಲ್ಲಿ ಶಿವಪುರಾಣ ಬಹಳ ಶ್ರೇಷ್ಠವಾದದ್ದು. ಆ ಶಿವಪುರಾಣದ ಪ್ರಕಾರ ಪಾರ್ವತಿ ತನ್ನ ದೇಹದ ಲೇಪದಿಂದ ಮಗನನ್ನ ಸೃಷ್ಟಿಸಿ ತನ್ನ ಮನೆಯ ದ್ವಾರದ ರಕ್ಷಕನನ್ನಾಗಿ ನೇಮಿಸ್ತಾಳೆ. ಯಾರನ್ನು ಕೂಡ ಒಳಗೆ ಬಿಡಬೇಡ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಕೂಡ ಹೇಳ್ತಾಳೆ. ಆಗ ಆಕೆಯ ಗಂಡನಾದಂತಹ ಶಿವನು ಒಳಗೆ ಪ್ರವೇಶಿಸಲು ಯತ್ನಿಸಿದಾಗ
ಗಣಪತಿ ಆತನನ್ನ ತಡೆಯಲು ಹೋಗಿ ಶಿವನ ಒಂದು ಕೋಪಕ್ಕೆ ಗುರಿಯಾಗ್ತಾನೆ. ಆ ಶಿವ ತನ್ನ ಕೋಪ ತಡೆಯಲಾರದೆ ತನ್ನ ತ್ರಿಶೂಲದಿಂದ ಆ ಬಾಲಕನ ಶಿರಸ್ಸನ್ನ ತುಂಡರಿಸ್ತಾನೆ. ಮುದ್ದು ಬಾಲಕನ ದೇಹವನ್ನ ಕಂಡಂತಹ ಪಾರ್ವತಿ ಬಹಳ ಚಿಂತಾಕ್ರಾಂತಳಾಗಿ ದುಃಖಿಸ್ತಾಳೆ. ಅದನ್ನ ಕಂಡಂತಹ ಪರಶಿವ ತನ್ನ ಗಣಗಳಿಗೆ ಹೇಳಿ, ಯಾರು ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿರ್ತಾರೋ, ಯಾರು ಉತ್ತರ ದಿಕ್ಕಿನಲ್ಲಿ ತಲೆಯನ್ನ ಮಾಡಿ ಮಲಗಿರ್ತಾರೋ ಅಂತಹ ಪ್ರಾಣಿ ಅಥವಾ ಮನುಷ್ಯನ ಶಿರವನ್ನ ಕಡಿದು ತನ್ನಿ ಅಂತ ಆಜ್ಞೆಯನ್ನ ಕೊಟ್ಟಾಗ ಗಣಗಳು ಹುಡುಕಿ ಎಲ್ಲೂ ಕೂಡ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ಯಾವುದೇ ಪ್ರಾಣಿ ಆಗಲಿ ಮನುಷ್ಯನಾಗಲಿ ಸಿಗದೇ ಇರಲು ಚಿಂತಾಕ್ರಾಂತರಾಗಿ ಒಂದು ಅರಣ್ಯದಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಆನೆ ಉತ್ತರ ದಿಕ್ಕಿನಲ್ಲಿ ಮಲಗಿರುತ್ತೆ. ಆಗ ಆ ಆನೆಯ ಒಂದು ಶಿರವನ್ನ ಕತ್ತರಿಸಿ ತಂದು ಶಿವನ ಕೈಗಿಡ್ತಾರೆ. ಆಗ ಶಿವ ಅದನ್ನ ಆ ಬಾಲಕನ ಒಂದು ದೇಹಕ್ಕೆ ಅಳವಡಿಸಿ ಆತನಿಗೆ ಪ್ರಾಣವನ್ನ ದಯಪಾಲಿಸ್ತಾನೆ. ಅದಕ್ಕೆ ಆ ಬಾಲಕನಿಗೆ ಅಂದಿನಿಂದ ಗಜಾನನ ಅಂತ ಕರೀತಾರೆ. ಅದಾದ ಮೇಲೆ ಶಿವನ ಒಂದು ಆಶೀರ್ವಾದವನ್ನ ಪಡೆದು ತಂದೆ ತಾಯಿಯರ ಮುದ್ದು ಮಗನಾಗಿ ಬೆಳೆದಂತಹ ಗಣಪ ಆ ಒಂದು ಗಣಗಳಿಗೆ ರಾಜನಾಗ್ತಾನೆ, ಗಣೇಶನಾಗ್ತಾನೆ. ಆನೆಯ ಮುಖ ಇರೋದ್ರಿಂದ ಆತನನ್ನ ಗಜಾನನ ಅಂತ ಕರೆಯೋದಿದೆ. ಹೀಗೆ ಹಲವಾರು ಕಥೆಗಳು ನಮ್ಮ ಪುರಾಣದಲ್ಲಿ ಗಣೇಶನ ಬಗೆಗೆ ಇದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈ ಶ್ಲೋಕದಲ್ಲಿ ವಕ್ರತುಂಡ ಅಂದ್ರೆ ವಕ್ರ ಸೊಂಡಲನ್ನ ಉಳ್ಳವನು, ಮಹಾಕಾಯ ಅಂದ್ರೆ ಮಹಾ ಆಕಾರವನ್ನು ಹೊಂದಿರುವವನು, ಸೂರ್ಯಕೋಟಿ ಸಮಪ್ರಭಾ ಸೂರ್ಯನ ಕೋಟಿ ಗುಣಗಳ ಪ್ರಕಾಶವನ್ನ ಹೊಂದಿರುವಂತವನು ಅಂತ ಹೇಳಿ ಗಣೇಶನನ್ನ ವರ್ಣಿಸ್ತಾ ಎಲ್ಲಾ ಕಾರ್ಯಗಳಲ್ಲಿ ವಿಘ್ನ ಬರದೇ ಇರೋ ತರ ನೋಡ್ಕೊಳಪ್ಪ ಅಂತ ಕೇಳುವಂತಹ ಒಂದು ಪ್ರಾರ್ಥನೆ ನಾವೆಲ್ಲರೂ ಕೂಡ ಮಾಡ್ತೇವೆ. ವಿಘ್ನರಹಿತವಾಗಿರುವಂತಹ ಕಾರ್ಯ ಆಗಬೇಕಾದ್ರೆ ಗಣಪತಿಯ ಪೂಜೆ ಅತ್ಯವಶ್ಯಕ. ಗಣೇಶೋತ್ಸವದ ಸಮಯದಲ್ಲಿ ಮನೆಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಮಣ್ಣಿನ ಗಣಪತಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಹೂವು, ಹಣ್ಣು, ಮೊಸರು, ಕಡುಬು, ಮೋದಕ ಇತ್ಯಾದಿ ನೈವೇದ್ಯಗಳನ್ನ ಸಮರ್ಪಿಸೋದು ವಾಡಿಕೆ. ಮೋದಕ ಗಣೇಶನ ಪ್ರಿಯ ನೈವೇದ್ಯ ಅಂತ ಹೇಳಿ ಪರಿಗಣಿಸಲಾಗಿದೆ. ಕೊನೆಯ ದಿನ ವಿಸರ್ಜನೆಯನ್ನು ನಡೆಸಿ ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷಣೆಗಳೊಂದಿಗೆ ವಿಗ್ರಹವನ್ನ ನೀರಿನಲ್ಲಿ ವಿಸರ್ಜಿಸ್ತಾರೆ. ಈ ವಿಸರ್ಜನೆ ಮಾಡುವಂತಹ ಒಂದು ಪದ್ಧತಿ ಕೂಡ ನಮ್ಮಲ್ಲಿ ಅನೇಕರಲ್ಲಿ ಒಂದು ಗೊಂದಲಕ್ಕೆ ಈಡಾಗಿರುವಂತಹ ಒಂದು ಆಚಾರ ಇದೆ ಅಂತ ಅಂದ್ರೆ ತಪ್ಪಾಗಲ್ಲ. ಗಣೇಶನನ್ನ ವಿಸರ್ಜಿಸುವಂತಹ ಪದ್ಧತಿ ಪುರಾತನ ಕಾಲದಲ್ಲಿ ಅಥವಾ ಪುರಾಣದಲ್ಲಿ ಬರೆದಿಲ್ಲ. ಇದಕ್ಕೆ ಒಂದು ಕಥೆಯನ್ನ ಹೇಳೋದು ಕೂಡ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಭಾರತವನ್ನ ಬರೀಬೇಕು ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಯೋಚನೆಯನ್ನ ಮಾಡಿದಾಗ ಯಾರು ಈ ಮಹಾಭಾರತವನ್ನ ಬರೀತಾರೆ, ಬರೆದ್ರೆ ಸರಿ ಇರುತ್ತೆ ಅಂತ ಹೇಳಿ ದೇವಾನುದೇವತೆಗಳಲ್ಲಿ ಪ್ರಶ್ನಿಸ್ತಾರೆ. ಆಗ ದೇವತೆಗಳೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಗಣೇಶನ ಹೆಸರನ್ನ ಹೇಳ್ತಾರೆ. ಆಗ ವ್ಯಾಸ ಮಹರ್ಷಿಗಳು ಗಣೇಶನ ಬಳಿ ಹೋಗಿ, ನೀನು ಈ ಮಹಾಗ್ರಂಥವನ್ನ ಬರೆದು ಕೊಡ್ತೀಯಾ ಅಂತ ಕೇಳಿದಾಗ ಗಣೇಶ ಒಂದು ಷರತ್ತನ್ನ ಇಡ್ತಾನೆ. ಮಹರ್ಷಿಗಳೇ, ನೀವು ನಿಲ್ಲಿಸದಲೇ ಕಥೆಯನ್ನ ಹೇಳಬೇಕು ಅಂದಾಗ ವೇದವ್ಯಾಸರು ಕೂಡ ಯೋಚನೆ ಮಾಡಿ ಒಂದು ಪ್ರತಿ ಷರತ್ತನ್ನ ಹೇಳ್ತಾರೆ. ನಾನು ಹೇಳಿದಂತಹ ಪ್ರತಿ ವಿಚಾರವನ್ನ ಕೂಡ ಅರ್ಥ ಮಾಡ್ಕೊಳ್ದಲೇ ಬರಿಬಾರದು ಅಂತ. 10 ದಿನಗಳು ನಿರಂತರವಾಗಿ ವ್ಯಾಸ ಮಹರ್ಷಿಗಳು ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಗಣಪತಿ ಅದನ್ನ ಬರಿತಾ ಹೋಗ್ತಾನೆ. ಆ 10 ದಿನಗಳಾದ ಮೇಲೆ ಬಸವಳಿದಂತಹ ಗಣಪತಿ ಆತನ್ನ ಶರೀರದಿಂದ ಆ ಒಂದು ಶಾಖ ಉತ್ಪತ್ತಿಯಾಗೋಕೆ ಶುರುವಾಗುತ್ತೆ. ಅದನ್ನ ವ್ಯಾಸ ಮಹರ್ಷಿಗಳು ನೋಡ್ತಾರೆ. ಗಣೇಶನನ್ನ ಕರೆದೊಯ್ದು ಒಂದು ಸರೋವರದಲ್ಲಿ ಆತನಿಗೆ ಸ್ನಾನವನ್ನ ಮಾಡಿಸ್ತಾರೆ. ಆತನನ್ನ ಪುನಃ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ ಇನ್ನೂ 8 ದಿನಗಳ ಆ ದೀರ್ಘ ಮಹಾಕಾವ್ಯವನ್ನ ರಚನೆ ಮಾಡಿದ್ರು ಅಂತಕ್ಕಂತಹ ಒಂದು ಕತೆ ಬಹಳ ಪ್ರಚಲಿತದಲ್ಲಿದೆ. ಈ ಒಂದು ಕಾರಣದಿಂದಲೇ ಗಣೇಶನನ್ನ ವಿಸರ್ಜನೆ ಅಂತಂದ್ರೆ ಸ್ನಾನವನ್ನ ಮಾಡಿಸಿ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ತಂದು ಇಡುವಂಥದ್ದು ಅಂತ ಹೇಳಿ. ಗಣಪತಿಯನ್ನ ಗಂಗೆಯಲ್ಲಿ ಅಂದ್ರೆ ನೀರಿನಲ್ಲಿ ಯಾಕೆ ಮುಳುಗಿಸ್ತಾರೆ ಅಥವಾ ವಿಸರ್ಜನೆ ಮಾಡ್ತಾರೆ ಅಂತಂದ್ರೆ ಗಂಗೆ ಆತನ ತಾಯಿ. ಆ ತಾಯಿಯ ಒಂದು ಮಡಿಲಲ್ಲಿ ಇರಬೇಕಾದದ್ದು ಮಗನ ಕರ್ತವ್ಯವಾದ್ರಿಂದ ನಾವೆಲ್ಲರೂ ಕೂಡ ಆ ಗಣಪತಿಯನ್ನ ಪೂಜಿಸಿ ವಂದಿಸಿ ಮತ್ತೊಮ್ಮೆ ಮುಂದಿನ ವರ್ಷ ಬಾರಪ್ಪ ಅಂತ ಹೇಳಿ ಬೇಡ್ಕೊಂಡು ಆ ಒಂದು ಗಂಗೆಯಲ್ಲಿ ಅವನನ್ನ ವಿಸರ್ಜಿಸ್ತೇವೆ. ಅಂದ್ರೆ ಮಗನ ಮತ್ತು ತಾಯಿಯ ಸಮ್ಮಿಲನ. ಸಿದ್ಧಿ ಬುದ್ಧಿ ಸಹಿತಂ ದೇವಂ ಶರಣಂ ವಂದೇ ಜಗತ್ಪತಿಂ ಸರ್ವ ವಿಘ್ನ ಹರಂ ದೇವಂ ಗಣನಾಥಂ ನಮಾಮ್ಯಹಂ ಅಂತ ಹೇಳಿ ಹೇಳುವಂತಹ ಒಂದು ಶ್ಲೋಕ ಕೂಡ ಇದೆ. ಹಬ್ಬದ ಮಹತ್ವ ಬಹಳ ಸುಂದರವಾಗಿದೆ.
ವಿಘ್ನ ನಿವಾರಣ ಅಂದ್ರೆ ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಗಣಪತಿ ಪೂಜೆಯಿಂದ ಆ ಕಾರ್ಯದಲ್ಲಿ ಯಶಸ್ಸು ದೊರೆಯುತ್ತೆ ಅನ್ನೋದು ನಮ್ಮ ಹಿಂದಿನಿಂದ ಬಂದಂತಹ ಒಂದು ಪದ್ಧತಿ ಹಾಗೂ ಒಂದು ನಂಬಿಕೆ. ಸಾರ್ವಜನಿಕವಾಗಿ ಗಣೇಶೋತ್ಸವನ ಸಮಾಜದಲ್ಲಿ ಇಟ್ಟಿರುವಂತಹ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಏಕತೆ, ಸಹಕಾರ ಮತ್ತು ಸಾಂಸ್ಕೃತಿಕ ಚೇತನವನ್ನ ಬೆಳೆಸುತ್ತದು. ಗಣೇಶನ ದೇಹವೇ ಸಂಕೇತ, ಆಧ್ಯಾತ್ಮಿಕ ಪಾಠವನ್ನ ಹೇಳ್ಕೊಡುವಂತಹ ಒಂದು ಸುಂದರ ಸಂಕೇತ ಗಣೇಶನ ದೇಹ. ದೊಡ್ಡ ತಲೆ ಜ್ಞಾನಕ್ಕೆ, ದೊಡ್ಡ ಕಿವಿ ಹೆಚ್ಚು ಕೇಳುವ ಅಭ್ಯಾಸಕ್ಕೆ, ಚಿಕ್ಕ ಬಾಯಿ ಕಡಿಮೆ ಮಾತನಾಡುವ ಗುಣಕ್ಕೆ ಸರಿ ಹೊಂದುತ್ತೆ ಅಥವಾ ಸಾಂಕೇತಿಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಥರ್ವ ಶೀರ್ಷದಲ್ಲಿ ಅಂದ್ರೆ ಅಥರ್ವಣ ವೇದದಲ್ಲಿ ಗಣೇಶನನ್ನ ಪೂಜಿಸುವಂಥದ್ದು ಬಹಳ ಇದೆ. ನೀವೆಲ್ಲರೂ ಈ ಶ್ಲೋಕವನ್ನ ಕೇಳೇ ಇರ್ತೀರಿ. ಓಂ ಗಣಾನ ಅಂತ್ವಾ ಗಣಪತಿಗುಂ ಹವಾಮಹೆ ಕವಿಂ ಕವೀನಾ ಉಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋದಿವಿಶ್ರೀ ಸಸಾದನಂ. ಈ ಋಗ್ವೇದದ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಗಣೇಶನನ್ನ ನಾಯಕ, ಜ್ಞಾನಿಗಳಲ್ಲಿ ಶ್ರೇಷ್ಠ, ವೇದಗಳ ಪ್ರತಿಪಾದ್ಯ ಅಂತ ಹೇಳಿ ಆರಾಧಿಸುತ್ತಿದೆ. ಗಣೇಶೋತ್ಸವ ಕೇವಲ ಧಾರ್ಮಿಕ ಹಬ್ಬವಲ್ಲ. ಆ ಗಣೇಶೋತ್ಸವದಲ್ಲಿ ಜ್ಞಾನದ ಶಕ್ತಿ, ಸಹನೆ ಮತ್ತು ಭಕ್ತಿಯ ಸಂಕೇತ ಅಂದ್ರೆ ತಪ್ಪಾಗಲ್ಲ. ಈ ಹಬ್ಬ ನಮ್ಮೊಳಗಿನ ಅಜ್ಞಾನ, ಅಹಂಕಾರ, ವಿಘ್ನಗಳನ್ನ ನಿವಾರಿಸಲು ಆಧ್ಯಾತ್ಮಿಕ ಚಿಂತನೆಗೆ ಮಾರ್ಗದರ್ಶನ ನೀಡುತ್ತೆ ಅಂತ ಹೇಳಿದ್ರೆ ಅದು ಕೂಡ ಅತಿಶಯೋಕ್ತಿಯಲ್ಲ. ಹೀಗೆ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವು ಗಣೇಶೋತ್ಸವವನ್ನ ಆಚರಿಸ್ತೇವೆ. ನಿಮ್ಮೆಲ್ಲರಿಗೂ ಕೂಡ ಆ ಗಣಪತಿ ನಿರ್ವಿಘ್ನವಾಗಿ ಎಲ್ಲಾ ಕೆಲಸಗಳನ್ನ ನಡೆಸಿಕೊಟ್ಟು ಸಕಲ ಸೌಭಾಗ್ಯಗಳನ್ನ ಮತ್ತು ಸಿರಿ ಸಂಪತ್ತನ್ನ ತಂದುಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿಗೆ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.